ಮದುವೆ ಅನ್ನೋದು ಒನ್ ಪಾರ್ಟ್ ಆಫ್ ಲೈಫ್, ನಾಟ್ ಎಂಟೈರ್ ಲೈಫ್ ಇಟ್ ಸೆಲ್ಫ್. ಇಡೀ ಜೀವನವೇ ಮದುವೆ ಅಲ್ಲ. ಇಲ್ಲಿ ಬಿದ್ದು ಹೋದ್ರಿ ಅಂತ ಹೇಳಿ ಎಲ್ಲ ಕಡೆನೂ ಬಿದ್ದು ಹೋಗಬಾರ್ದು. ಇಲ್ಲಿ ಬೀಳದೇ ಇರೋದಕ್ಕೆ ನಾನು ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ಈಗ ಯಾರು 18 ವರ್ಷ ಆದಮೇಲೆ ಮದುವೆ ಮಾಡ್ಕೋಬೋದು, 21 ವರ್ಷ ಆದಮೇಲೆ ಮದುವೆ ಮಾಡ್ಕೋಬಹುದು ಅಂತ ಕಾನೂನಲ್ಲಿ ಇದ್ದರೂ ಸಹ ಯಾರೂ ಅಷ್ಟು ಬೇಗ ಏನು ಮಾಡ್ಕೊಳ್ತಾ ಇಲ್ಲ. ಬೇರೆಯವರ ಸುಳ್ಳುಗಳನ್ನು ಸುಳ್ಳು ಅಂತ ಸಾಬೀತುಪಡಿಸಲಿಕ್ಕೆ ನೀವು ಪ್ರಯತ್ನ ಪಡಬಾರ್ದು. ಯಾವತ್ತೋ ಏನೋ ಆಗಿರುತ್ತೆ, ಅದನ್ನು ಹಿಡ್ಕೊಂಡು ಡ್ರ್ಯಾಗಿಂಗ್ ದಿ ಪಾಸ್ಟ್ ಇನ್ ಟು ಫ್ಯೂಚರ್ ಅಂತ ಹೇಳಿ. ನಮಸ್ಕಾರ. ನಮ್ಮ ಕನ್ನಡ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸಹ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳು. ದಾಂಪತ್ಯ ಜೀವನದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಲಿ, ವೈವಾಹಿಕ ಜೀವನದಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಹೆದರಿ ವಿಚ್ಛೇದನದ ಕಡೆಗೆ ಜನ ಹೋಗದೇ ಇರಲಿ, ಕೌಟುಂಬಿಕ ಜೀವನದ ಮೌಲ್ಯವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲಿ ಎನ್ನುವ ಒಂದು ಉದ್ದೇಶದಿಂದ ನಮ್ಮ ಕನ್ನಡ ಚಾನೆಲ್ನ ಮೂಲಕ ಈ ಹಲವಾರು ಎಪಿಸೋಡ್ಗಳನ್ನು ನಡೆಸ್ತಾ ಬರ್ತಾ ಇದ್ದೀವಿ. ಅದಕ್ಕೆ ನೀವೆಲ್ಲ ತುಂಬು ಹೃದಯದಿಂದ ಸ್ಪಂದಿಸ್ತಾ ಇದ್ದೀರಾ, ಪ್ರೋತ್ಸಾಹಿಸ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಕನ್ನಡ ಚಾನೆಲ್ನ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಹೃತ್ಪೂರ್ವಕವಾಗಿ ನಮಸ್ಕಾರಗಳನ್ನು ಅರ್ಪಿಸ್ತೇನೆ. ದಾಂಪತ್ಯ ಜೀವನದ ಹಲವಾರು ಸಮಸ್ಯೆಗಳ ಬಗ್ಗೆ ನೀವು ಕಂಗೆಟ್ಟಾಗ ನಿಮಗೆ ಒಂದು ಸುಲಭವಾದ ಸೂತ್ರಗಳು ಸಿಕ್ಕಲಿ ಅಂತ ಹೇಳಿ ನಾನು ಸುಖ ಸಂಸಾರಕ್ಕೆ 108 ಮಾತುಗಳು ಅನ್ನುವ ಒಂದು ಪುಸ್ತಕ, ವಿವಾಹ ಒಂದು ಚಿಂತನ ಅನ್ನುವ ಒಂದು ಪುಸ್ತಕ, ಅಮ್ಮ ನೀ ಏಕೆ ಮದುವೆ ಆದೆ ಅಂತಕ್ಕಂಥ ಒಂದು ಕಾದಂಬರಿ, ಆಮೇಲೆ ದಾಂಪತ್ಯ ಜೀವನದಲ್ಲಿ ಪತಿ ಪತ್ನಿಯರ ಮಧ್ಯೆ ವೈಮನಸ್ಯ ಬಂದಾಗ ಅದು ಮಕ್ಕಳ ಮೇಲೆ ಹೇಗೆ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನೋದ್ರ ಬಗ್ಗೆ ಆಮ್ ರಿಯಾನ್ ಅಂತ ಒಂದು ಇಂಗ್ಲೀಷ್ನ ಕಾದಂಬರಿಯನ್ನು ಬರೆದಿದ್ದೇನೆ. ಈ 4 ಪುಸ್ತಕಗಳು ಸಪ್ನಾ ಬುಕ್ ಹೌಸ್ನಲ್ಲಿ, ಅಂಕಿತ ಪ್ರಕಾಶನದಲ್ಲಿ ಮತ್ತು ಅಮೆಝಾನ್ನಲ್ಲಿ ನಿಮಗೆ ಸಿಕ್ಕುತ್ತೆ. ಸಾಧ್ಯವಾದರೆ ಓದಿ ನೋಡಿ, ಬಹುಶಃ ನಿಮ್ಮ ಸಮಸ್ಯೆಗಳಿಗೆ ಕೆಲವು ಪರಿಹಾರಗಳು ಸಿಕ್ಕಬಹುದು. ಇನ್ನು ಇವತ್ತಿನ ವಿಷಯಕ್ಕೆ ಬರೋದಾದರೆ, ಸುಖ ದಾಂಪತ್ಯಕ್ಕೆ ಕೆಲವು ಸೂತ್ರಗಳು ಅಂತ. ತುಂಬ ಜನ ನನ್ನ ವೀಡಿಯೋಸ್ನ ನೋಡಿ, ಮೇಡಮ್ ನಾವು ಒಟ್ಟು ಕುಟುಂಬದಲ್ಲಿದ್ದೀವಿ, ಅತ್ತೆ ಮಾವ ಅವರು ಇವರೆಲ್ಲ ಇದ್ದಾರೆ, ಮನೆ ತುಂಬ ಜನ ಇದ್ದಾರೆ, ನಮಗೇನಾದರೂ ಟಿಪ್ಸ್ ಥರ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಕೆಲವು ಒಂದು 5-6 ಟಿಪ್ಸ್ನ ನಾನು ಇಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮೊದಲನೆಯ ಟಿಪ್, ನಿಮಗೆ ಮದುವೆನೇ ಜೀವನ ಅಂತ ಅಂದ್ಕೊಳ್ಬೇಡಿ. ಅಂದರೆ ಮದುವೆನ ಬಿಟ್ಬಿಟ್ಟು ಹೊರಟು ಹೋಗ್ಬಿಡಿ ಅಂತ ಹೇಳಲ್ಲ, ಮದುವೆಯಲ್ಲಿ ಇರುವವರಿಗೆ ನಾನು ಈ ಟಿಪ್ಪನ್ನ ಹೇಳ್ತಾ ಇರೋದು. ಒನ್ ಪಾರ್ಟ್ ಆಫ್ ಲೈಫ್, ಮದುವೆ ಅನ್ನೋದು ಒನ್ ಪಾರ್ಟ್ ಆಫ್ ಲೈಫ್, ನಾಟ್ ಎಂಟೈರ್ ಲೈಫ್ ಇಟ್ ಸೆಲ್ಫ್. ಇಡೀ ಜೀವನವೇ ಮದುವೆ ಅಲ್ಲ, ಜೀವನದಲ್ಲಿ ಒಂದು ಭಾಗ ಮದುವೆ ಅಷ್ಟೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಬಿದ್ದು ಹೋದ್ರಿ ಅಂತ ಹೇಳಿ ಎಲ್ಲ ಕಡೆನೂ ಬಿದ್ದು ಹೋಗಬಾರ್ದು. ಇಲ್ಲಿ ಬೀಳದೇ ಇರೋದಕ್ಕೆ ನಾನು ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ಇದು ಮೊದಲನೇ ಟಿಪ್. ಇನ್ನು ಮುಂದಿನ ಟಿಪ್ ಏನು ಅಂತಂದರೆ, ವಿಕ್ಟಿಮೈಸೇಷನ್ ಫೀಲಿಂಗ್ ಅಂತ ಹೇಳ್ತೀವಿ. ಅಪರಾಧಿ ಮನೋಭಾವ ಹೊಂದಿದ್ರೆ, ಇನ್ನೊಂದೇನು ಅಂತಂದರೆ, ನಾನು ತಪ್ಪಿತಸ್ಥಳು ಅಂತ ಮನೆಯವರೆಲ್ಲ ಸೇರಿಕೊಂಡು ಪ್ರೂವ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಒಂದು ನಿಮ್ಮಲ್ಲಿ ಒಂದು ಪ್ರಜ್ಞೆ ಬಂದುಬಿಟ್ರೆ ಅದರಿಂದ ಹೊರಬರೋದು ತುಂಬ ಕಷ್ಟ. ಇಡೀ ಕುಟುಂಬದವರೆಲ್ಲ ಒಂದಾಗ್ತಾ ಇದ್ದಾರೆ, ನಾನೊಬ್ಬಳು ಹೊರಗಡೆ ಇದ್ದೀನಿ, ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನೀವೇನಾದರೂ ಅಂದ್ಕೊಂಡ್ರೆ ಆಗ ಆ ಪರಿಸರದಲ್ಲಿ ಉಳಿಯೋದು ತುಂಬ ಕಷ್ಟ ಆಗುತ್ತೆ. ಯೋಚನೆ ಮಾಡಿ, ಯಾರೂ ಏನೂ ಮಾಡೋಕ್ಕಾಗಲ್ಲ ನಿಮ್ಮನ್ನು. ನಿಮ್ಮ ಜೀವನದ ನಿರ್ಧಾರಗಳನ್ನು ನೀವು ತಗೊಳ್ಬೇಕು. ಯು ಆರ್ ದಿ ಮಾಸ್ಟರ್ ಆಫ್ ಯುವರ್ ಲೈಫ್. ನೀವು ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಬೋದು. ಅಷ್ಟೂ ಜನ ಸೇರಿ ಮ್ಯಾಕ್ಸಿಮಮ್ ಏನು ಮಾಡ್ಬೋದು, 1 ನಿಮಿಷ ನಿಮ್ಮ ಮನಸ್ಸಿಗೆ ನೋವು ಮಾಡೋಕ್ಕೆ ಪ್ರಯತ್ನ ಪಡಬಹುದು, ಅಥವಾ ನಿಮ್ಮನ್ನು ಕಂಡೆಮ್ ಮಾಡ್ಬೋದು. ನೀವು ಅದಕ್ಕೆಲ್ಲ ಮೀರಿ ಬೆಳೆದಿರಬೇಕು. ಅದಕ್ಕೆ ನಿಮಗೆ ವಯಸ್ಸಾಗಿರೋರು ಮದುವೆ ಮಾಡೋದು. ಈಗ ಯಾರು 18 ವರ್ಷ ಆದಮೇಲೆ ಮದುವೆ ಮಾಡ್ಕೋಬೋದು, 21 ವರ್ಷ ಆದಮೇಲೆ ಮದುವೆ ಮಾಡ್ಕೋಬಹುದು ಅಂತ ಕಾನೂನಲ್ಲಿ ಇದ್ದರೂ ಸಹ ಯಾರೂ ಅಷ್ಟು ಬೇಗ ಏನು ಮಾಡ್ಕೊಳ್ತಾ ಇಲ್ಲ. ಮಾಡ್ಕೊಳ್ಳೋದೆಲ್ಲ ಯಾವಾಗ 25 ಆದಮೇಲೆ ಮಾಡ್ಕೊಳ್ತಾ ಇದ್ದಾರೆ. ಹೆಚ್ಚು ಕಡಿಮೆ 24-25 ದಾಟಿದವರೇ ಮದುವೆ ಮಾಡ್ಕೊಳ್ತಾ ಇರೋದು. ನಿಮಗೆ ಹೌ ಟು ಹ್ಯಾಂಡಲ್ ಪೀಪಲ್ ಅಂತ ಗೊತ್ತಾಗಬೇಕು. ಇದು ಎರಡನೆಯ ಒಂದು ಟಿಪ್ ಅಂತ ಹೇಳ್ಬೋದು. ಇನ್ನು ಮೂರನೆಯದು ಏನು ಅಂತಂದರೆ, ಯಾವ ವಿಷಯದ ಬಗ್ಗೆ ಎಷ್ಟು ಚಿಂತೆ ಮಾಡಬೇಕು ಅನ್ನೋದು ನಿಮಗೊಂದು ಅರಿವಿರಬೇಕು. ಮನೆಯಲ್ಲಿ ಯಾರೋ ಒಬ್ಬರು ಏನೋ ಒಂದು ಹೇಳ್ತಾರೆ, ಅಥವಾ ಯಾರೋ ಒಬ್ಬರು ಏನೋ ಒಂದು ನಿರೀಕ್ಷಿಸ್ತಾರೆ, ಅಥವಾ ನೀವು ತಪ್ಪು ಮಾಡಿರ್ತೀರಾ ಅಂತ ನಿಮ್ಗನ್ಸುತ್ತೆ, ಅಥವಾ ಅವ್ರು ತಪ್ಪು ಮಾಡಿದ್ದಾರೆ ಅಂತ ನಿಮ್ಗನ್ಸುತ್ತೆ. ಇದರ ಬಗ್ಗೆ ನೀವು ಎಷ್ಟು ಸಮಯವನ್ನು ಕೊಡಬೇಕು, ಎಷ್ಟು ಕೆದಕಬೇಕು ಅಂತಕ್ಕಂಥದ್ರ ಬಗ್ಗೆ ನಿಮಗೊಂದು ಪ್ರಜ್ಞೆ ಇರಬೇಕು. ಯಾವ ವಿಷಯಕ್ಕೆ ಎಷ್ಟು ಸಮಯ ನಾನು ಯೋಚನೆ ಮಾಡಬೇಕು, ಯಾಕೆ ಮಾಡಬೇಕು ಅಂತ.
ಮತ್ತು ಅದೇ ವಿಷಯ ಬರಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ಅದನ್ನು ತೆಗೀಲಿಕ್ಕಾಗಿ ನೀವು ನಿಮ್ಮನ್ನು ಯಾವ ಕಡೆಗೆ ಡೈವರ್ಟ್ ಮಾಡ್ಕೊಳ್ಬಹುದು ಅನ್ನೋದನ್ನು ಯೋಚನೆ ಮಾಡಬೇಕು. ಇದು ಮತ್ತೊಂದು ಟಿಪ್ಪು. ಇನ್ನು ಮುಂದುವರೆದು ಹೇಳೋದಾದರೆ, ಬೇರೆಯವರ ತಪ್ಪುಗಳನ್ನು ಸಾಬೀತುಪಡಿಸಲಿಕ್ಕೆ ನೀವು ಯಾವತ್ತೂ ಪ್ರಯತ್ನ ಪಡಬಾರ್ದು. ಬೇರೆಯವರ ಸುಳ್ಳುಗಳನ್ನು ಸುಳ್ಳು ಅಂತ ಸಾಬೀತುಪಡಿಸಲಿಕ್ಕೆ ನೀವು ಪ್ರಯತ್ನ ಪಡಬಾರ್ದು. ಅವರು ಈ ಥರ ತಪ್ಪು ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ. ಅದು ಸರಿನೋ ಅಲ್ವೋ ಅದು ಬೇರೆ ಪ್ರಶ್ನೆ. ನಿಮ್ಗೆ ಅನಿಸಿರಬಹುದು ಅವರು ಈ ರೀತಿಯಾಗಿ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅರಿವಾಗುತ್ತೆ. ಅದನ್ನು ತಿಳ್ಕೊಂಡು ಅದರಿಂದ ನೀವು ದೂರ ಇರೋದಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ, ಅದಕ್ಕೆ ಬದಲಾಗಿ ಅದನ್ನು ಸಾಬೀತುಪಡಿಸಲಿಕ್ಕೆ ಹೋದರೆ ನಿಮ್ಮ ಟೈಮು ಕಂಪ್ಲೀಟಾಗಿ ವೇಸ್ಟ್ ಆಗುತ್ತೆ. ಇದು ಮತ್ತೊಂದು ಟಿಪ್. ಇನ್ನೂ ಮುಂದುವರೆದು ಹೇಳೋ ಹಾಗಿದ್ದರೆ, ನಾನು ಯಾಕೆ ಮದುವೆ ಆದೆ, ನಾನು ವೈವಾಹಿಕ ಜೀವನದಿಂದ ಏನನ್ನು ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಕಾಳಜಿ ಹೆಚ್ಚಾಗಿರಬೇಕೇ ಹೊರತು ಬೇರೆಯವರೆಲ್ಲ ಹೇಗೆ ನಡ್ಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ನಿಮ್ಮ ಕಾಳಜಿ ಇರಬಾರ್ದು. ನೆಕ್ಸ್ಟ್, ನಿಮ್ಮ ಬಿಹೇವಿಯರ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳಬಹುದೇ ಹೊರತು ನಿಮ್ಮ ಸುತ್ತಲಿನವರ ಬಿಹೇವಿಯರನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ ಅಂತಕ್ಕಂಥದ್ದನ್ನು ತಾವು ಅರ್ಥ ಮಾಡ್ಕೊಳ್ಬೇಕು. ಯಾರು ಹೇಗೆ ಮಾತಾಡಬೇಕು, ಯಾರು ಹೇಗೆ ಮಾತಾಡಬಾರ್ದು, ಯಾರು ಹೇಗೆ ನಡ್ಕೊಳ್ಬೇಕಾಗಿತ್ತು, ಯಾರು ಹೇಗೆ ನಡ್ಕೊಳ್ಳಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ನೀವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಿಮಗೆ ಖಂಡಿತವಾಗಿಯೂ ಸಹ ಇಡೀ ಜೀವನ, ಒಂದು ಜೀವನ ಅಲ್ಲ, ನೀವು 10 ಸಲ ಜನ್ಮ ತೆಗೆದರೂ ಸಹ ದಾಂಪತ್ಯ ಜೀವನದಲ್ಲಿ ದಿನನಿತ್ಯದ ವಿಷಯದಲ್ಲಿ ಬರುವಂಥ ಹಲವಾರು ಸಮಸ್ಯೆಗಳು ನಿಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ. ಅದರಲ್ಲೇ ಸಿಕ್ಕಾಕೊಂಡ್ಬಿಡ್ತೀರ, ಡಿಪ್ರೆಷನ್ಗೆ ಹೊರಟೋಗ್ತೀರ. ಹೀಗಾಗಿ ನನ್ನದೇನು ತಪ್ಪಿದೆ, ಈ ಸಿಚುವೇಷನಲ್ಲಿ ನನ್ನದೇನು ತಪ್ಪಿದೆ, ನಾನು ನನ್ನನ್ನು ಹೇಗೆ ಕರೆಕ್ಟ್ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು. ನೆಕ್ಸ್ಟ್, ವೈವಾಹಿಕ ಜೀವನದ ಮೌಲ್ಯ ಏನಿದೆ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನಾನು ಬೆಳೆಯಬೇಕು, ನಾನೊಬ್ಬ ವ್ಯಕ್ತಿಯಾಗಿ ಬೆಳೆಯಬೇಕು, ನನ್ನಲ್ಲಿ ಒಂದು ರೀತಿಯಾಗಿ ನನಗೆ ನಾನು ವ್ಯಾಲ್ಯೂ ಅಡಿಷನ್ಸ್ ಅಂತ ಹೇಳ್ತೀವಿ, ಅದನ್ನು ಮಾಡ್ಕೊಳ್ತಾ ಹೋಗಬೇಕು. ನಾನು ಹೇಗೆ ನನ್ನನ್ನು ನಾನು ಇವತ್ತು ಇರುವ ಲೆವೆಲ್ಲಿಂದ ನನ್ನನ್ನು ನಾನು ಮೇಲೆ ತೆಗೆದುಕೊಂಡು ಹೋಗಬಲ್ಲೆ. ಇಲ್ಲಿ ಇಷ್ಟೊಂದು ಜನ ಇದ್ದಾರೆ, ಅವರೆಲ್ಲರೂ ಯಾವ ರೀತಿಯಾದರೂ ಇರಲಿ, ನಾನು ಹೇಗೆ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗ್ತೀನಿ ಅಂತಕ್ಕಂಥದ್ದನ್ನು ತಾವು ಗಮನದಲ್ಲಿಟ್ಕೊಳ್ಬೇಕು. ನೆಕ್ಸ್ಟು, ನಾನು ಏನು ಈ ರಿಲೇಷನ್ಶಿಪ್ಗೆ ಕೊಡಬಲ್ಲೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು. ಬೇರೆಯವರು ಈ ರಿಲೇಷನ್ಶಿಪ್ನಲ್ಲಿ ನನಗೇನು ಕೊಡ್ತಾ ಇದ್ದಾರೆ ಅನ್ನೋದಲ್ಲ, ನನ್ನ ಮಕ್ಕಳು ನಾಳೆ ನನಗೇನು ಕೊಡ್ತಾರೆ, ನನ್ನ ತಂದೆ ತಾಯಿ ನನಗೇನು ಕೊಡ್ತಾರೆ, ನನ್ನ ಪಕ್ಕದ ಮನೆಯವರು ಏನು ಕೊಡ್ತಾರೆ ಅನ್ನೋದಲ್ಲ, ನಾನು ಸಂಬಂಧಗಳಿಗೆ ನನ್ನ ಕಡೆಯಿಂದ ಏನನ್ನು ಕೊಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕು. ಆಮೇಲೆ ಲೆಟ್ಟಿಂಗ್ ಗೋ ಆಫ್ ಅಂತ ಹೇಳ್ತೀವಿ. ಇದು ಒನ್ ಆಫ್ ದಿ ಗ್ರೇಟೆಸ್ಟ್ ಟಿಪ್ಸ್. ನಾವು ತುಂಬ ಹೈಯೆಸ್ಟ್ ವ್ಯಾಲ್ಯೂ ಇರೋದು ಈ ಲೆಟ್ಟಿಂಗ್ ಗೋ ಆಫ್ ಅಂತ. ಬಿಟ್ಟುಬಿಡೋದು. ಅರೆ ಇಷ್ಟು ಹೇಳಿದ್ರ ಬಿಟ್ಟುಬಿಡೋಣ, ಇದು ಹಿಂಗಾಯ್ತಾ ಬಿಟ್ಟುಬಿಡೋಣ ಅಂತ ಬಿಟ್ಟು ಹೋಗೋದನ್ನು ಕಲಿಬೇಕು. ಯಾವ ವಿಷಯದಲ್ಲಿ ಹೆಚ್ಚು ತಲೆ ಕೆಡಿಸ್ಕೊಳ್ಬಾರ್ದು ಅಂತಕ್ಕಂಥದ್ದನ್ನು ಬಿಟ್ಟು ಹೋಗುವುದನ್ನು ಕಲಿಯಬೇಕು. ನೆಕ್ಸ್ಟ್, ತುಂಬ ಪಾಯಿಂಟ್ ಬೈ ಪಾಯಿಂಟ್ ಕೆದಕತಾ ಹೋಗ್ತಾ ಇರ್ತಕ್ಕಂಥ ಕ್ರಿಬ್ಬಿಂಗ್ ಅಂತ ಹೇಳ್ತೀವಿ. ಅದನ್ನೇ ಸುತ್ತಾ ಇರೋದು, ಅದನ್ನೇ ಮಾಡ್ತಾ ಇರ್ತಕ್ಕಂಥದ್ದು, ಅದೇ ವಿಷಯಕ್ಕೆ ಹೋಗೋದು. ಯಾವತ್ತೋ ಏನೋ ಆಗಿರುತ್ತೆ ಅದನ್ನು ಹಿಡ್ಕೊಂಡು ಡ್ರ್ಯಾಗಿಂಗ್ ದಿ ಪಾಸ್ಟ್ ಇನ್ ಟು ಫ್ಯೂಚರ್ ಅಂತ ಹೇಳ್ತೀವಿ. ಕ್ರಿಬ್ಬಿಂಗ್, ಗೊಣಗ್ತಾ ಇರೋದು, ಹಳೆಯದನ್ನೇ ಹಿಡ್ಕೊಂಡು ಎಳಿತಾ ಇರೋದು, ಇದನ್ನು ಸಹ ನಾವು ಮಾಡದೇ ಇರಬೇಕು. ಅಲ್ಲಿಗಲ್ಲಿಗೆ ಬಿಟ್ಬಿಡಬೇಕು. ನಿಮಗೆ ಜ್ಞಾಪಕ ಬರುತ್ತೆ ಯಾವುದೋ ಒಂದಾಗ ಆವತ್ತು ಹಾಗೆ ಮಾಡಿದ್ದ ನನ್ನ ಗಂಡ ಅಥವಾ ನನ್ನ ಹೆಂಡತಿ ಹೀಗೆ ಮಾಡಿದ್ಲು ಅಂತಕ್ಕಂಥದ್ದು ನೆನಪಿಗೆ ಬರ್ಬೋದು ನಿಮಗೆ. ಆದರೆ ಆ ಹಳೆಯ ಎಳೆಯನ್ನು ತೊಗೊಂಡು ಹೋಗಬೇಡಿ. ಯಾಕೆ ಅಂತಂದರೆ ನೀವು ಹಳೆಯ ಎಳೆಯನ್ನು ತಗೊಳ್ತಾ ಹೋಗ್ತಾ ಇದ್ದ ಹಾಗೆ ಏನಾಗುತ್ತೆ ಅಂತಂದರೆ ನೀವು ನೆನ್ನೆಯಲ್ಲೇ ಬದುಕಿರ್ತೀರೇ ಹೊರತು ಮುಂದಕ್ಕೆ ಹೋಗೋದಕ್ಕಾಗೋದಿಲ್ಲ. ನಾಳೆ ಹೇಗಿರಬೇಕು ಅಂತಕ್ಕಂಥದ್ರ ಬಗ್ಗೆ ಒಂದು ಅರಿವಿರಬೇಕು ಅಂತಂದರೆ ಇವತ್ತಿನ ನಮ್ಮ ಜೀವನದ ಬಗ್ಗೆ ನಾವು ಹೆಚ್ಚಿನ ಕಾಳಜಿಯನ್ನು ತಗೊಳ್ಬೇಕು. ನೆನ್ನೆಯ ಬಗ್ಗೆ ತುಂಬ ಯೋಚಿಸ್ತಾ ಕೂತ್ಕೊಂಡ್ರೆ ದಾಂಪತ್ಯ ಜೀವನದಲ್ಲಿ ನಾವು ಸುಖವನ್ನು ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಮಲಗಿದಾಗ ನೆನ್ನೆ ನನ್ನ ಗಂಡ ಏನು ಮಾಡಿದ್ದ, ಅವತ್ತು ನಮ್ಮ ಅತ್ತೆ ಏನು ಮಾಡಿದ್ರು ಅಂತ ನೆನಪಿಸ್ಕೊಂಡ್ರೆ ನಾನು ನನ್ನ ಗಂಡನಿಂದ ನಾನು ಸುಖವನ್ನು ಪಡೆಯಲ್ಲ, ನನ್ನ ಗಂಡನಿಗೆ ನಾನು ಸುಖವನ್ನು ಕೊಡೋದಿಲ್ಲ. ಹೀಗಾಗಿ ಯಾವುದರ ಬಗ್ಗೆ ಎಷ್ಟು ಯೋಚನೆ ಮಾಡಬೇಕು ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ವೈವಾಹಿಕ ಜೀವನವನ್ನು ಸಂತೋಷವಾಗಿ ನೀವು ಅನುಭವಿಸಿ ಅಂತ ಹೇಳಿ ಕೇಳ್ಕೊಳ್ತೇನೆ. ನಮಸ್ಕಾರ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.